ಹಾಯ್ ಹಲೋ ನಮಸ್ಕಾರ. ಜೀವನ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಒಂದು ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಕನಸು ಬಹುತೇಕರಿಗೆ ಇರುತ್ತದೆ. ಆದರೆ ಏಕೆ ಕೆಲವರು ಯಶಸ್ವಿಯಾಗುತ್ತಾರೆ, ಇನ್ನು ಕೆಲವರು ಕೆಲವೇ ತಿಂಗಳಲ್ಲಿ ಅಂಗಡಿ ಮುಚ್ಚುತ್ತಾರೆ? ಇದಕ್ಕೆ ಕಾರಣ ಅದೃಷ್ಟ ಅಲ್ಲ, ಅವರು ಆರಂಭದಲ್ಲೇ ಮಾಡುವ ಕೆಲವು ದೊಡ್ಡ ತಪ್ಪುಗಳು. ಉದಾಹರಣೆಗೆ, ಒಬ್ಬ ವ್ಯಕ್ತಿ 50,000 ಹೂಡಿಕೆ ಮಾಡಿ ಅಂಗಡಿ ತೆರೆದರು, ಆದರೆ ಮಾರ್ಕೆಟಿಂಗ್ ಮಾಡಲಿಲ್ಲ. 6 ತಿಂಗಳ ನಂತರ ಅಂಗಡಿ ಮುಚ್ಚಬೇಕಾಯಿತು. ಇನ್ನೊಬ್ಬರು ಕಡಿಮೆ ಹಣದಿಂದ ಆರಂಭಿಸಿ ಕಸ್ಟಮರ್ ಸರ್ವಿಸ್ ಮತ್ತು ಮಾರ್ಕೆಟಿಂಗ್ಗೆ ಗಮನ ಕೊಟ್ಟರು. ಇಂದು ಅವರ ಬಳಿ ಹಲವಾರು ಗ್ರಾಹಕರಿದ್ದಾರೆ. ವ್ಯತ್ಯಾಸ ಹಣದಲ್ಲಲ್ಲ, ಆಲೋಚನೆಯಲ್ಲಿ. ಸಾಲ ಮಾಡಿ ದೊಡ್ಡ ಬಿಸ್ನೆಸ್ ಆರಂಭಿಸುವ ಬದಲು ಚಿಕ್ಕದಾಗಿ ಆರಂಭಿಸಿ. ಲಾಭ ಬಂದಂತೆ ನಿಧಾನವಾಗಿ ವಿಸ್ತರಿಸಿ. ಇದು ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕೆಲವೊಬ್ಬರು ಬಿಸ್ನೆಸ್ ಮಾಡುವಾಗ ಮಾಡುವಂತಹ ಕೆಲವು ತಪ್ಪುಗಳು ಏನೆಂದರೆ, ಅದರಲ್ಲಿ ಮೊದಲನೆಯ ತಪ್ಪು ಇತರರನ್ನು ನೋಡಿ ಬಿಸ್ನೆಸ್ ಶುರು ಮಾಡುವುದು. ನಿಮ್ಮ ಸ್ನೇಹಿತ ಯಶಸ್ವಿಯಾಗಿದ್ದಾನೆ ಅಂತ ನೀವು ಅದೇ ಬಿಸ್ನೆಸ್ ಮಾಡಿದರೆ ನಿಮಗೂ ಅದೇ ಫಲಿತಾಂಶ ಸಿಗುತ್ತದೆ ಅಂತ ಅಂದುಕೊಳ್ಳಬೇಡಿ. ಎರಡನೆಯ ತಪ್ಪು, ಮಾರುಕಟ್ಟೆ ಬಗ್ಗೆ ತಿಳಿಯದೆ ಹಣ ಹೂಡುವುದು. ನಿಮ್ಮ ಪ್ರದೇಶದಲ್ಲಿ ಆ ವಸ್ತು ಅಥವಾ ಸೇವೆಗೆ ಬೇಡಿಕೆ ಇದೆ ಎಂದು ಮೊದಲು ತಿಳಿದುಕೊಳ್ಳಿ. ಮೂರನೆಯ ತಪ್ಪು, ಸ್ನೇಹಿತರೆ, ಮಾರ್ಕೆಟಿಂಗ್ಗೆ ಮಹತ್ವ ಕೊಡದಿರುವುದು. ಒಳ್ಳೆಯ ಪ್ರಾಡಕ್ಟ್ ಇದ್ದರೆ ಸಾಕು ಎಂದುಕೊಳ್ಳಬೇಡಿ. ಜನರಿಗೆ ಅದರ ಬಗ್ಗೆ ಗೊತ್ತಾಗಬೇಕು ಎಂದರೆ ಮಾರ್ಕೆಟಿಂಗ್ಗೆ ಮಹತ್ವ ಕೊಡಬೇಕು. ನಾಲ್ಕನೆಯ ತಪ್ಪು, ಕಸ್ಟಮರ್ ಜೊತೆ ಒಳ್ಳೆಯ ಸಂಬಂಧ ಬೆಳೆಸದೇ ಇರುವುದು. ಒಬ್ಬ ಸಂತೃಪ್ತ ಗ್ರಾಹಕ ಇನ್ನು ಹಲವರನ್ನು ನಿಮ್ಮ ಬಳಿಗೆ ಕರೆ ತರುತ್ತಾನೆ. ಆದ್ದರಿಂದ ಕಸ್ಟಮರ್ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳಿ. ಐದನೆಯ ತಪ್ಪು, ಮೊದಲ ತಿಂಗಳಲ್ಲೇ ಹೆಚ್ಚು ಲಾಭದ ನಿರೀಕ್ಷೆ ಇಡುವುದು. ಮೊದಲ ತಿಂಗಳಲ್ಲೇ ಹೆಚ್ಚು ಲಾಭದ ನಿರೀಕ್ಷೆ ಇಡುವುದು ತಪ್ಪು. ಒಳ್ಳೆಯ ಬಿಸ್ನೆಸ್ ಬೆಳೆಯಲು ಸಮಯಗಳೇ ಬೇಕು. ಆದ್ದರಿಂದ ಹೆಚ್ಚು ಲಾಭದ ನಿರೀಕ್ಷೆಯನ್ನು ಇಡಬೇಡಿ. ಆರನೆಯ ತಪ್ಪು, ಹೊಸ ಸ್ಕಿಲ್ ಕಲಿಯುವುದನ್ನು ನಿಲ್ಲಿಸುವುದು. ಬಿಸ್ನೆಸ್ ಜಗತ್ತು ಪ್ರತಿದಿನ ಬದಲಾಗುತ್ತಿದೆ, ನೀವು ಕೂಡ ಕಲಿಯುತ್ತಿರಬೇಕು. ಏಳನೆಯ ತಪ್ಪು, ಸುಲಭವಾಗಿ ಕೈಬಿಡುವುದು. ಬಹುತೇಕ ಯಶಸ್ವಿ ಉದ್ಯಮಗಳು ಆರಂಭದಲ್ಲಿ ಸೋತಿದ್ದಾರೆ, ಆದರೆ ಅವರು ಎಂದಿಗೂ ಬಿಸ್ನೆಸ್ ಅನ್ನು ಕೈಬಿಡಲಿಲ್ಲ. ಆದ್ದರಿಂದ ಬಿಸ್ನೆಸ್ ಆರಂಭವಾದ ನಂತರ ಎಂದಿಗೂ ಕೈಬಿಡಬೇಡಿ. ಒಮ್ಮೆ ಗ್ರಾಹಕರು ನಂಬಿಕೆ ಗಳಿಸಿದರೆ ಜಾಹೀರಾತಿಗೆ ಹೆಚ್ಚು ಖರ್ಚು ಮಾಡುವ ಅಗತ್ಯವೇ ಇರುವುದಿಲ್ಲ. ತೃಪ್ತಿಯಾದ ಗ್ರಾಹಕರೇ ನಿಮ್ಮ ಬಿಸ್ನೆಸ್ಗೆ ಹೊಸ ಗ್ರಾಹಕರನ್ನು ಕರೆತರುತ್ತಾರೆ. ಸ್ನೇಹಿತರೆ, ಯಶಸ್ವಿಯಾಗಲು ದೊಡ್ಡ ಹೂಡಿಕೆ ಬೇಕಾಗಿಲ್ಲ. ದೊಡ್ಡ ಆಲೋಚನೆ, ಸರಿಯಾದ ಸ್ಕಿಲ್, ನಿರಂತರ ಕಲಿಕೆ ಮತ್ತು ತಾಳ್ಮೆ ಸಾಕು. ಇಂದೇ ನಿಮ್ಮ ಕನಸಿನ ಕಡೆ ಮೊದಲ ಹೆಜ್ಜೆ ಇಡಿ. ಇಂತಹ ಬಿಸ್ನೆಸ್ ಮತ್ತು ಸಕ್ಸಸ್ ಸಂಬಂಧಿತ ವಿಡಿಯೋಗಳು ಬೇಕಿದ್ದರೆ ಈಗಲೇ ಜೀವನ ಸ್ಫೂರ್ತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಬಿಸ್ನೆಸ್ ಆರಂಭಿಸಲು ಬಯಸುವ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.